ನಮ್ಮ ಮೆಟ್ರೋ ಬಿಎಂಆರ್ಸಿಎಲ್ ನೇರಳೆ ಮಾರ್ಗದಲ್ಲಿ ತಾಂತ್ರಿಕ ದೋಷ ಕಂಡು ಬಂದಂತಹ ಹಿನ್ನೆಲೆಯಲ್ಲಿ ಸಂಜೆಯಿಂದಲೂ ಕೂಡ ನೇರಳೆ ಮಾರ್ಗದಲ್ಲಿ ಸಂಚರಿಸುವಂತಹ ಮೆಟ್ರೋಗಳ ಸೇವೆಯಲ್ಲಿ ವಿಳಂಬ ಆಗ್ತಿರುವಂತದ್ದು. ಅಂದ್ರೆ ತಾಂತ್ರಿಕ ದೋಷ ಕಂಡು ಬಂದಂತಹ ಹಿನ್ನೆಲೆಯಲ್ಲಿ ನೇರಳೆ ಮಾರ್ಗದ ಕಬ್ಬನ್ ಪಾರ್ಕ್ ಮೆಟ್ರೋ ನಿಲ್ದಾಣ, ವಿಧಾನಸೌಧ ಬಳಿಯಲ್ಲಿ ಬರುವಂತಹ ಡಾಕ್ಟರ್ BR ಅಂಬೇಡ್ಕರ್ ಮೆಟ್ರೋ ನಿಲ್ದಾಣ ಸೇರಿದಂತೆ ನೇರಳೆ ಮಾರ್ಗದ ಹಲವು ಮೆಟ್ರೋ ನಿಲ್ದಾಣಗಳಲ್ಲಿ ತಾಂತ್ರಿಕ ದೋಷ ಅಂದ್ರೆ ರೈಲುಗಳಲ್ಲಿ ತಾಂತ್ರಿಕ ದೋಷ ಕಂಡು ಬಂದಂತಹ ಹಿನ್ನೆಲೆಯಲ್ಲಿ ಸಂಚಾರದಲ್ಲಿ ವಿಳಂಬ ಆಗ್ತಿರುವಂತದ್ದು. ಪ್ರಯಾಣಿಕರು ತಮ್ಮ ಪ್ರಯಾಣವನ್ನ ಬೆಳೆಸುವಂತ ಸಂದರ್ಭದಲ್ಲಿ ನೇರಳೆ ಮಾರ್ಗದಲ್ಲಿ ಹೆಚ್ಚುವರಿ ಸಮಯವನ್ನ ಪರಿಗಣಿಸುವಂತೆ ಬಿಎಂಆರ್ಸಿಎಲ್ ಮೆಟ್ರೋ ಕೂಡ ಕೇಳ್ಕೊಂಡ್ಬಂದಿರುವಂತದ್ದು. ಹೀಗಾಗಿ ತಾಂತ್ರಿಕ ಸಮಸ್ಯೆಯ ನಿವಾರಣೆಗಾಗಿ ಆಲ್ರೆಡಿ ಬಿಎಂಆರ್ಸಿಎಲ್ ತಾಂತ್ರಿಕ ಸಿಬ್ಬಂದಿ ಏನಿದ್ದಾರೆ ಅವರು ನಿರ್ವಹಣಾ ತಂಡಗಳು ಸಹ ಮೆಟ್ರೋ ನಿಲ್ದಾಣಗಳಲ್ಲಿ ಒಂದು ಕಾರ್ಯವನ್ನ ನಿರ್ವಹಿಸಿದರೆ ನೇರಳೆ ಮಾರ್ಗದ ಎಲ್ಲಾ ನಿಲ್ದಾಣಗಳಲ್ಲಿ ಕೂಡ ಪರಿಸ್ಥಿತಿಯನ್ನ ನಿರಂತರವಾಗಿ ಮೇಲ್ವಿಚಾರಣೆಯನ್ನ ಮಾಡ್ತಿದ್ದಾರೆ. ಸದ್ಯ ಪ್ರಯಾಣಿಕರಿಗೆ ಆಗಿರುವಂತಹ ಅನಾನುಕೂಲತೆ ಬಗ್ಗೆ ಬಿಎಂಆರ್ಸಿಎಲ್ ಕೂಡ ವಿಷಾದವನ್ನು ವ್ಯಕ್ತಪಡಿಸಿರುವಂತದ್ದು. ಸದ್ಯ ನಾನೀಗ ವಿಧಾನಸೌಧದ ಮುಂಭಾಗದಲ್ಲಿ ಬರುವಂತಹ ಡಾಕ್ಟರ್ BR ಅಂಬೇಡ್ಕರ್ ನಿಲ್ದಾಣದ ಮುಂಬದಿಯಲ್ಲಿರುವಂತಹ ದೃಶ್ಯಾವಳಿಗಳನ್ನ ತೋರಿಸ್ತಾ ಇದ್ದೀನಿ. ಪ್ರತಿನಿತ್ಯ ಕಚೇರಿಗಳಲ್ಲಿ ಕೆಲಸವನ್ನ ಮುಗಿಸಿಕೊಂಡು ಸಂಜೆ ಎಂದಿನಂತೆ ತಮ್ಮ ಮನೆಗಳಿಗೆ ಹೋಗುವಂತವರು ಅಂದ್ರೆ MG ರೋಡ್ ಆಗಿರ್ಬೋದು, ಮತ್ತೆ ಈ ಭಾಗದ ಮಾಗಡಿ ರಸ್ತೆ ಆಗ್ಬೋದು, ಈ ಭಾಗದಲ್ಲಿ ಸಂಚಾರ ಮಾಡುವಂತವರು ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿನ ಜನ ಸಂಚಾರವನ್ನ ಮಾಡುವಂತದ್ದು. ಅಂದ್ರೆ ಮೆಟ್ರೋ ಮೂಲಕ ಸಂಚಾರವನ್ನ ಬೆಳೆಸ್ತಾರೆ. ಈಗ ಆಗಿರುವಂತಹ ಸಮಸ್ಯೆ ಬಗ್ಗೆ ಮಾಹಿತಿಯನ್ನ ಸದ್ಯ ಭದ್ರತಾ ಸಿಬ್ಬಂದಿಯಿಂದ ಹಲವಾರು ಜನ ಪಡ್ಕೊಂಡು ಮೆಟ್ರೋ ಸೇವೆ ಇಲ್ಲ ಅಂತೇಳಿ ಸದ್ಯ ವಾಪಸ್ ಹೋಗಿರುವಂತದ್ದು. ಸದ್ಯ ಈಗ ಮೆಟ್ರೋ ನಿಲ್ದಾಣದ ಬಳಿಯಲ್ಲಿ ಕೇವಲ ಭದ್ರತಾ ಸಿಬ್ಬಂದಿ ಹಾಗೂ ಒಳಗಡೆ ಕರ್ತವ್ಯವನ್ನು ನಿರ್ವಹಿಸುವಂತ ಅಂದ್ರೆ ಟಿಕೆಟ್ ಕೊಡೋರು ಇರ್ಬೋದು, ಜೊತೆಗೆ ಅಲ್ಲಿ ರೈಲು ಬಂದು ಹೋಗುವಂತ ಸಂದರ್ಭದಲ್ಲಿ ಕರ್ತವ್ಯವನ್ನು ನಿರ್ವಹಿಸುವಂತ ಬಿಎಂಆರ್ಸಿಎಲ್ ಸಿಬ್ಬಂದಿ ಮಾತ್ರನೇ ಇರುವಂತದ್ದು. ಪ್ರಯಾಣಿಕರು ಬಂದು ಮೆಟ್ರೋ ನಿಲ್ದಾಣದ ಒಳಗಡೆ ಹೋಗ್ಲಿಕ್ಕೆ ಪ್ರಯತ್ನ ಪಟ್ಟಂತ ಸಂದರ್ಭದಲ್ಲಿ ಇಲ್ಲಿರುವಂತ ಭದ್ರತಾ ಸಿಬ್ಬಂದಿ ಏನಿದ್ದಾರೆ ಅವರು ತಾಂತ್ರಿಕ ಸಮಸ್ಯೆ ಆಗಿದೆ, ಕೆಲವು ನಿಮಿಷಗಳ ನಂತರ ಸರಿ ಹೋಗ್ಬೋದು, ಸದ್ಯಕ್ಕೆ ಯಾರನ್ನು ಕೂಡ ಒಳಗಡೆ ಅಲೋ ಮಾಡ್ತಿಲ್ಲ ಅನ್ನೋ ಮಾತನ್ನ ಹೇಳ್ತಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಅವಿರೋಜ್ ಜೊತೆ ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು.